ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. 15 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ, ಒನ್ ಆಫ್ ದಿ ಬೆಸ್ಟ್ ಬೌಲರ್ಸ್ ಇನ್ ಕರೆಂಟ್ ಫಾರ್ಮು, ಕರೆಂಟ್ ಜನ್ರೇಷನ್ನು. ಬೂಮ್ರಾಗೆ ಒಂದೇ ಓವರಲ್ಲಿ 2 ಸಿಕ್ಸ್ ಹೊಡಿತಾರೆ. ಸೀರಿಯಸ್ಲಿ ಅನ್ಬಿಲೀವೇಬಲ್ ಅನಿಸ್ತು ನನಗಂತೂ. ರೇರ್ ಅಂದರೆ ರೇರ್ ಟ್ಯಾಲೆಂಟು. ಏನು ನನಗೆ ಆ್ಯಕ್ಚುಲಿ ಮ್ಯಾಚ್ ನೋಡ್ಬೇಕಾದ್ರೆ ಮುಂಬೈ ಟೀಮೇನ ಇದು ಅಂತ ಅನಿಸ್ತು. ಸೊ ಮ್ಯಾಚ್ ಹೆಂಗೆ ನಡೀತು ಅಂತ ಅದ್ರ ಬಗ್ಗೆ ಮಾತಾಡ್ಬಿಡೋಣ. ಟಾಸ್ ಗೆಲ್ತಾರೆ ಮುಂಬೈ, ಅಡ್ವಾಂಟೇಜ್ ಅಂತ ಅಂದ್ಕೊಂಡ್ವಿ. ಬಟ್ ಅದೇ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಯಿತು. ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಆರು ಇಬ್ಬರು, ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲು. ಟಿಲ್ ನಾವು ಒಳ್ಳೆ ಬೆಸ್ಟ್ ಓಪನಿಂಗ್ ಪೇರ್ ಅವರಿಬ್ಬರು. ಒಳ್ಳೆ ಸ್ಟ್ರೈಕ್ ರೇಟ್ ಬರುತ್ತೆ, ಒಳ್ಳೆ ಬಲ್ಕ್ ಆಫ್ ರನ್ಸ್ ಬರುತ್ತೆ. ಕ್ರೇಜಿ ಹಿಟ್ಟಿಂಗು. ಜೈಸ್ವಾಲ್ ಅಡ್ಯಾಪ್ಟ್ ಆಗ್ತಾರೆ ಒಂದು ಕಡೆ. ವೈಭವ್ ಸೂರ್ಯವಂಶಿ ಚೆನ್ನಾಗಿ ಆಡ್ಬೇಕಾದ್ರೆ ಇವರು ತಡೆದಾಡ್ತಾರೆ, ಇಲ್ಲ ಇಬ್ಬರು ಒಂದೇ ಲೆವೆಲಲ್ಲಿ ಆಡ್ತಾರೆ. ನೆನ್ನೆ ಅಂತೂ ಜೈಸ್ವಾಲ್ ಸ್ಟಾರ್ಟ್ ಮಾಡಿದ್ರು ಯಾರೋ ಓವರಲ್ಲಿ, ದೀಪಕ್ ಚಹರ್ ಓವರಲ್ಲಿ 22 ರನ್ ಓಡಿಸ್ಕೋತಾರೆ ಫಸ್ಟ್ ಓವರಲ್ಲಿ. ಅಲ್ಲೇ ಮ್ಯಾಚ್ ಸೆಟ್. ನಾನು 3.1 ಓವರ್ಸು ಪವರ್ ಪ್ಲೇ ಇತ್ತು. 3.1 ಓವರಲ್ಲಿ ಆಲ್ಮೋಸ್ಟ್ 50+ ರನ್ಸ್ನ ಕಲೆ ಹಾಕ್ತಾರೆ ಇಬ್ಬರು. ಬಟ್ ನನಗನ್ಸು ಸೆಕೆಂಡ್ ಓವರ್ ಬರ್ತಾರೆ ಬೂಮ್ರಾ ಬಂದಿದ್ದು ಓವರಲ್ಲಿ ಫಸ್ಟು ಬಾಲ್ 6 ಹೊಡಿತಾರೆ ವೈಭವ್ ಸೂರ್ಯವಂಶಿ. ಚಿಂದಿ ಅಂದರೆ ಕಾಮೆಂಟ್ರಿಯೆಲ್ಲ ಹೇಳ್ತಿದ್ರು ಬಾಲ್ ನೋಡಿ ಬೌಲರ್ನ ನೋಡಬೇಡಿ ಅಂತ. ಸೇಮ್ ಅದೇ ಥರನೇ ಆಡ್ತಿದ್ರು ವೈಭವ್ ಸೂರ್ಯವಂಶಿ. ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಅಂತಲೇ ಹೇಳಬೇಕು. ಸೀರಿಯಸ್ಲಿ ಎಂತೆಂಥ ದೊಡ್ಡ ಪ್ಲೇಯರೇ ಬೂಮ್ರಾ ವಿರುದ್ಧ ಹೊಡೆಯೋಕ್ಕೆ ಆಡ್ತಾರೆ. ಅಂಥದ್ರಲ್ಲಿ ಒಂದು ಓವರಲ್ಲಿ 2 ಸಿಕ್ಸ್ ಹೊಡಿತಾರೆ. ಅದಾದಮೇಲೆ ಮತ್ತೆ ಬೋಲ್ಟ್ ಬರ್ತಾರೆ. ಬೋಲ್ಟು 20+ ರನ್ ನೋಡ್ತಾರೆ. ಎಲ್ಲ ಆಲ್ಮೋಸ್ಟ್ ಪವರ್ ಪ್ಲೇಲೇ ಮ್ಯಾಚ್ ಗಾನ್ ಮುಂಬೈಯಿಂದ. ಅದಾದಮೇಲೆ ಶಾರ್ದೂಲ್ ಠಾಕೂರ್ ಬಂದು ಸೆಟಪ್ ಮಾಡಿ ರನ್ಸ್ ಲೀಕ್ ಮಾಡಿದ್ರು ಸಹ ವಿಕೆಟ್ ತೆಗಿತಾರೆ. ಅದಕ್ಕಿಂತ ಮುಂಚೆ ಹಾರ್ದಿಕ್ ಪಾಂಡ್ಯ ಬಂದು ಒಳ್ಳೆ ಬೌಲಿಂಗ್ ಹಾಕ್ತಾರೆ, 4 ರನ್ ಏನೋ ಕೊಡ್ತಾರೆ. ಬಟ್ ಅಷ್ಟೊತ್ತಿಗೆ ಮುಗ್ದೋಗಿತ್ತು ಮ್ಯಾಚ್. ಯಶಸ್ವಿ ಜೈಸ್ವಾಲ್ ಬಂದು ಲಾಸ್ಟ್ವರೆಗೂ ಆಡಿ 70+ ರನ್ಸ್ ಹೊಡಿತಾರೆ. ಮತ್ತು ಧ್ರುವ್ ಜುರೇಲ್ಲೂ ಅಷ್ಟೊಂದು ರನ್ಸ್ ಬರೋಲ್ಲ ಆ ಶಾರ್ಟ್ ಇನ್ನಿಂಗ್ಸ್. ಬಟ್ ನನಗೆ ಅದು ಸೇಮ್ ಆರ್ಡ್ರಲ್ಲಿ ಯಾಕೆ ಕಳಿಸಿದ್ರು ಬ್ಯಾಟಿಂಗ್ ಅಂತ ನನಗೆ ಗೊತ್ತಾಗಿಲ್ಲ. ಮೇ ಬಿ ರಿಯಾನ್ ಪರಾಗ್ ಬಂದಾದ್ಮೇಲೆ ಹಿಟ್ಮೇರ್ ಬರಬೇಕಾಯಿತು. ಧ್ರುವ್ ಜುರೇಲ್ ಬಂದು ರಿಯಾನ್ ಪರಾಗ್ ಬಂದು ಅದಾದಮೇಲೆ ಹಿಟ್ಮೇರ್ ಬಂದಿದ್ರೆ ಮೇ ಬಿ ಎಕ್ಸ್ಟ್ರಾ ಬಾಲ್ಸ್ ಇನ್ನೂ ಸಿಕ್ತಿತ್ತು ಹಿಟ್ಟರ್ಸ್ಗೆ ಅಂತ ಅನಿಸ್ತಿತ್ತು ನನಗೆ. ಮೇ ಬಿ ರಿಯಾನ್ ಪರಾಗ್ ಒಳ್ಳೆ ಟಚಲ್ಲಿ ಕಾಣಿಸಿದ್ರು. 10 ಬಾಲ್ಗೆ 20 ರನ್ ನೋಡಿದ್ರು. ಹಿಟ್ಮೇರ್ ಓಕೆ ಅನಿಸಿದ್ರು. ಬಟ್ 150ವರೆಗೂ ಹೋದ್ರು ಅಂದರೆ 11 ಓವರ್ಸಲ್ಲಿ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಅಲ್ಲ. ಅದು ಎಂಥ ಬ್ಯಾಟಿಂಗ್ ಟೀಮ್ ಆದ್ರೂ ಕಷ್ಟನೇ ಇದೆ. ಬಾಲ್ 1ಇಂದ ಹೊಡಿಬೇಕು. ಸೊ ಅದು ಕಷ್ಟ ಇದೆ. ಸೊ 150 ಎಂಡ್ ಮಾಡ್ತಾರೆ. 150 ಅದಾದಮೇಲೆ ಮುಂಬೈ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ರೋಹಿತ್ ಶರ್ಮಾ ರಿಕಲ್ಟನ್ ಟಚ್ಚಲ್ಲಿ ಅನಿಸಿದೆ ನನಗೆ. ಮತ್ತು ಒಂದೊಂದು ವರ್ಷ ರೆಕಾರ್ಡ್ ನೋಡಿದೆ ನಾನು. ರೋಹಿತ್ ಶರ್ಮಾ ವರ್ಸಸ್ ಸಂದೀಪ್ ಶರ್ಮಾ. ಈ ಮ್ಯಾಚಿಗಿಂತ ಮುಂಚೆ 5 ಬಾರಿ ಔಟ್ ಮಾಡಿರ್ತಾರೆ. ನೆನ್ನೆನ ಅವರೇ ಔಟ್ ಮಾಡ್ತಾರೆ, 6 ಬಾರಿ ಔಟ್ ಮಾಡ್ತಾರೆ. ರಿಕಲ್ಟನ್ ಬೇಗ ಔಟ್ ಆಗ್ತಾರೆ. ಜೋಫ್ರಾ ಆರ್ಚರ್ ಚೆನ್ನಾಗಿ ಮಾಡ್ತಾರೆ. ಲ್ಯಾಂಡ್ರಿ ಬರ್ಗರ್ ಚೆನ್ನಾಗಿ ಮಾಡ್ತಾರೆ. ಮತ್ತು ಇವರು ಸ್ಪಿನ್ನರು ರವಿ ಬಿಷ್ಣಾ ಸಖತ್ತಾಗಿ ಬೌಲ್ ಮಾಡ್ತಾರೆ. ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ. ಪರ್ಪಲ್ ಕ್ಯಾಪ್ ಅವ್ರ ಕಡೆನೇ ಇದೆ, ಆರೆಂಜ್ ಕ್ಯಾಪು ಜೈಸ್ವಾಲ್ ಕಡೆ ಇದೆ. ಸೊ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳಬೇಕು. ಹಂಗಿದ್ರೂ ಯಾರು ರೋಹಿತ್ ಶರ್ಮಾ ಹೊಡಿಯಲ್ಲ, ರಿಕಲ್ಟನ್ ಹೊಡಿಯಲ್ಲ, ತಿಲಕ್ ವರ್ಮನೂ ಹೊಡಿಯಲ್ಲ, ಸೂರ್ಯಕುಮಾರ್ ಅದು ಬಂದು ಹೊಡಿತಾರೆ. ಅದಾದಮೇಲೆ ಅವ್ರನ್ನ ಸೆಟಪ್ ಮಾಡಿ ಔಟ್ ಮಾಡ್ತಾರೆ. ಬ್ರಿಲಿಯಂಟ್ ಕ್ಯಾಪ್ಟನ್ಸಿ ಫ್ರಮ್ ರಿಯಾನ್ ಪರಾಗ್. ಒನ್ ಆಫ್ ದಿ ಬೆಸ್ಟ್. ಆಫ್ಟರ್ ನನಗೆ ಅನಿಸಿದ್ದು ನಮ್ಮ ರಜತ್ ಪಟ್ಟಿದಾರ್ ಆದಮೇಲೆ ಇವರು ಅನಿಸ್ತು ಯಂಗ್ ಕ್ಯಾಪ್ಟನ್ಸ್ಗಳಲ್ಲಿ. ಶ್ರೇಯಸ್ ಅಯ್ಯರ್ ಬಿಡಿ ಆಲ್ರೆಡಿ ಪಳಗಿದ್ದಾರೆ ಅವರು. ಬಟ್ ಒಂದೇ ಫಸ್ಟ್ ಸೀಸನಲ್ಲೇ ಈ ಥರ ಕ್ಯಾಪ್ಟನ್ಸಿ ಮಾಡೋದು. ಮೇ ಬಿ ಅವರು ಲಾಸ್ಟ್ ಇಯರ್ ಮಾಡಿದರು, ಬಟ್ ಫುಲ್ ಲೆಂತ್ ಕ್ಯಾಪ್ಟನ್ಸಿ ಫುಲ್ ಸೀಸನ್ ಮಾಡಿರಲಿಲ್ಲ. ಇಲ್ಲೊಂದು ಮ್ಯಾಚ್ಗಳನ್ನ ಮಾಡಿದರು. ಬಟ್ ಈ ಸೀಸನ್ ಸಖತ್ ಸಾಲಿಡಾಗಿ ಕಾಣಿಸ್ತಿದ್ದಾರೆ. ಮತ್ತು ಟೀಮು ಸಖತ್ತಾಗಿದೆ. ಮತ್ತು ಸೆಟಪ್ ಮಾಡ್ತಿದ್ದಾರೆ ನೀಟಾಗಿ. ಬ್ಯಾಟ್ಸ್ಮನ್ಗಳ ವೀಕ್ನೆಸ್ ಪ್ರಕಾರನೇ ಬೌಲಿಂಗ್ ಚೇಂಜಸ್ ಮಾಡ್ತಾರೆ, ಫೀಲ್ಡಿಂಗ್ ಚೇಂಜಸ್ ಮಾಡ್ತಾರೆ. ನನಗಂತೂ ಸಖತ್ ಇಷ್ಟ ಆಯಿತು ರಿಯಾನ್ ಪರಾಗ್ ಅವ್ರ ಕ್ಯಾಪ್ಟನ್ಸಿ. ಅವ್ರ ಬ್ಯಾಟಿಂಗಿಂದ ರನ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಅದಾದಮೇಲೆ ರುದರ್ಫೋರ್ಡ್ ಬರ್ತಾರೆ. ಅವರೊಂದು 20+ ರನ್ಸ್ ಹೊಡಿತಾರೆ. ಮತ್ತು ನಮ್ಮಂದಿರು ಹೊಡಿತಾರೆ. ಅವರು ಸ್ವಲ್ಪ ಕಾಂಟ್ರಿಬ್ಯೂಷನಿಂದ 120ವರೆಗೂ ಬರ್ತಾರೆ. ಮೇ ಬಿ ಇನ್ನೊಬ್ರು ಯಾರಾದರೂ ಹಾರ್ದಿಕ್ ಪಾಂಡ್ಯ ಅಥವಾ ಸೂರ್ಯಕುಮಾರ್ ಯಾದವ್ ಯಾರಾದರೂ ಸ್ವಲ್ಪ ಸಾಥ್ ಕೊಟ್ಟಿದ್ದರೆ ಮೇ ಬಿ ಇನ್ನೂ ಹತ್ರ ಬಂದಿರೋಣ. ಬಟ್ ಮ್ಯಾಚ್ ಗೆದ್ದಿದ್ದಂತೂ ಒಂದು ಸೈಡ್ ಆಗಿತ್ತು ಆಲ್ರೆಡಿ. ಅದು 6 ಕಡೆ ಆಗಿತ್ತು. ಅದೇನಾದರೂ ಎಕ್ಸ್ಪೆಕ್ಷನಲ್ ಅಂದರೆ ನನಗೆ ಬರ್ತಿಲ್ಲ ವರ್ಡು. ತುಂಬ ಔಟ್ ಆಫ್ ದಿ ಬಾಕ್ಸ್ ಹೋಗಿ ಆಡಿ ಒಳ್ಳೆ ರನ್ಸ್ನ ಕಲೆ ಹಾಕಿದ್ದಿದ್ರೆ ಮೇ ಬಿ ಮುಂಬೈ ಒಂದು ಚಾನ್ಸ್ ಇರ್ತಿತ್ತು. ಅದು ಬಿಟ್ಟರೆ ಪವರ್ ಪ್ಲೇಲೇ ಗೇಮ್ ಸೆಟ್ಟೆಡ್ ಮ್ಯಾಚ್. ಆರ್ ಪವರ್ ಪ್ಲೇಲೆ ಆ ಥರ ಹೊಡೆದ್ರು, ನಾಯಿಗೆ ಹೊಡೆದ್ರು
ರೆಪ್ಯುಟೇಷನ್ ಎಂಥ ರೆಪ್ಯುಟೇಷನ್ ಮುಂಬೈ ಬೌಲರ್ಸ್ ಇರೋದು ಅಂತಂದೆಲ್ಲ ಕಿತ್ತು ಬಿಸಾಕಿ ನಾನು ಹೇಳಿದೆ ಲಾಸ್ಟ್ ಮುಂಬೈ ಗೇಮಲ್ಲೇ ಹೇಳಿದೆ, ಬೂಮ್ರಾ ಬಿಟ್ಟರೆ ಬೇರೆ ಯಾರು ಅಪ್ ಟು ದ ಮಾರ್ಕ್ ಆಡ್ತಿಲ್ಲ. ಅವ್ರು ಆ್ಯಕ್ಚುಲಿ ಆ ಫಾರ್ಮಲ್ಲಿ ಇಲ್ಲ, ಆ ಟೀಮ್ ಅವ್ರಿಗಿರೋ ಹೆಸರಿಗೆ ಅವ್ರು ಆಡೋ ಆಟಕ್ಕೆ ಏನೂ ಸಂಬಂಧ ಇಲ್ಲ ಅಂತ. ಬಟ್ ಅದನ್ನು ಪ್ರೂವ್ ಮಾಡಿದ್ರು. ಬೂಮ್ರಾನೂ ಹೊಡ್ಸ್ಕೊಂಡ್ರು. ಎಲ್ಲರೂ 20+20+ ಎಕಾನಮಿ ಇದೆ ಬೌಲರ್ಸ್ದು. ಬೂಮ್ರಾನು 10+ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ಎಸ್ಪೆಷಲಿ ಜೈಸ್ವಾಲು ಮತ್ತು ಜೈಸ್ವಾಲ್ಗೆ ಮುಂಬೈ ಅಂದರೆ ಏನು ಒಲವು ಗೊತ್ತಿಲ್ಲ. ಆಲ್ರೆಡಿ 2 ಸೆಂಚುರಿ ಬಂದಿದೆ, ಇದೊಂದು ಹಾಫ್ ಸೆಂಚುರಿ. ವೈಭವ್ ಸೂರ್ಯವಂಶಿ ಸೀರಿಯಸ್ ಅವ್ರು ಎಷ್ಟು ಫ್ರಸ್ಟ್ರೇಟ್ ಆಗ್ತಿದ್ರು ಔಟ್ ಆದಾಗ ಅಂದರೆ, ಆ ಬಾಲ್ಗೆ ಔಟ್ ಆಗೋ ಬಾಲಲ್ಲ, ಅದು ಬೌಂಡ್ರಿ ಹೊಡೆಯೋ ಬಾಲು ಅಂತ ಅವರು ಆ್ಯಕ್ಚುಲಿ. ಆ ಹಂಗರ್ ಇದೆ ಅವ್ರ ಕಡೆ. ಜೈಸ್ವಾಲ್ ಸಹ ಹೇಳ್ತಾರೆ ಅವ್ರು ಆಡೋದು ನೋಡಿ ಇನ್ನು ನಮಗೂ ಮೋಟಿವೇಟ್ ಆಗುತ್ತೆ ಅಂತ. ಇದೇ ಥರ ಆಡಲಿ. ನೆಕ್ಸ್ಟ್ ಮ್ಯಾಚ್ RCB ಮೇಲಿರೋದು, ಬೇಡ ಈ ಥರ ಆಡೋದು ಬೇಡ. RCB ಮೇಲೆ ಬೇಡ, ಬೇರೆ ಮ್ಯಾಚ್ ಬೇರೆ ಟೀಮ್ಗೆ ಮೇಲೆ ಆಡಲಿ. RCB ಚೆನ್ನಾಗಿ ಆಡಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕ್ರಿಕೆಟ್ ಲವರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.